12 ವರ್ಷಗಳ ಕಾಲ ಅದೇ ಶಾಲೆಯಲ್ಲಿ ಮಗು ಓದಿದ್ರು ಕೂಡ ಆ ಸ್ಕೂಲಿನ ಹೆಸರನ್ನ ಮಗು ತಪ್ಪಿಲ್ಲದೆ ಬರೆಯೋದಕ್ಕೆ ಒದ್ದಾಡುತ್ತೆ. ಸೊ ಮಗುವಿನಲ್ಲಿ ಕೌಶಲ್ಯ ಇದ್ದಾಗ ಮಾತ್ರ ಅದು ಮಗುವಿನ ಬದುಕಿಗೆ ಸಹಾಯ ಆಗ್ತದೆ ಬಿಟ್ರೆ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರ್ತಕ್ಕಂಥದ್ದು ಅಥವಾ ಮಾರ್ಕ್ಸ್ ಕಾರ್ಡ್ ಅಷ್ಟೇ ಸೀಮಿತ ಆಗ್ತದೆ. ಯಾವುದೊಂದು ಮಗುಗೆ IQ ರೇಂಜ್ ಅಂತ ಏನ್ ಕರಿತೀವಿ ನಾವು 90ರಿಂದ 110 ಈ IQ ರೇಂಜ್ ಇತ್ತು ಅಂತಂದಾಗ ಅದು ಸಾಮಾನ್ಯ ಬುದ್ಧಿಶಕ್ತಿ ಇರ್ತಕ್ಕಂಥ ಮಗು ಅಂತ. ಅಂದ್ರೆ ಒಂದು ನಿರ್ದಿಷ್ಟವಾದ ವಿಚಾರಗಳನ್ನ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಅರ್ಥ ಮಾಡ್ಕೊಳ್ಳೋದು, ಓದೋದು ಮತ್ತೆ ಅರ್ಥ ಮಾಡ್ಕೊಂಡಿದ್ದನ್ನ ನೆನಪು ಮಾಡ್ಕೊಳ್ಳೋದು ಮಗುವಿಗೆ ಕಷ್ಟ ಆಗ್ತಾ ಇರ್ತದೆ. ಸೊ ಇಲ್ಲಿ ನಾನು ಪೋಷಕರಿಗೆ ಹೇಳೋದೇನು ಅಂತ ಹೇಳಿದ್ರೆ, ಯಾವುದಾದ್ರೂ ಮಗು ವಿದ್ಯಾಭ್ಯಾಸದಲ್ಲಿ ಮುಂದೆ ಹೋಗ್ತಾ ಇದೆ ಅಂತ ನೀವು ಹೇಳಬೇಕಿತ್ತು ಅಂತ ಹೇಳಿದ್ರೆ, ನೀವು ಮಾರ್ಕ್ಸ್ ಕಾರ್ಡ್ನ ಆಧಾರದ ಮೇಲೆ ಮಗು ವಿದ್ಯಾಭ್ಯಾಸದಲ್ಲಿ ಮುಂದಿದೆ ಅಂತ ಹೇಳೋದು ನಿಜಕ್ಕೂ ಅದು ಸರಿಯಾದ ಮಾನದಂಡ ಅಲ್ಲ. ನಮಸ್ಕಾರ, ಮಾರುತಿ, ಸೈಕಾಲಜಿಸ್ಟ್, ಹಿಪ್ನೋಥೆರಪಿಸ್ಟ್ ಆ್ಯಂಡ್ NLP ಪ್ರಾಕ್ಟೀಷನರ್. ಸೊ ಇವತ್ತಿನ ವಿಡಿಯೋದ ವಿಚಾರ ಮಕ್ಕಳಲ್ಲಿ ಕಾಣಿಸ್ಕೊಳ್ತಕ್ಕಂಥ ಶೈಕ್ಷಣಿಕಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಇಶ್ಯೂಸ್ ಬಗ್ಗೆ, ಸಮಸ್ಯೆಗಳ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ನಾನು ಏನೀಗ ಇದನ್ನ ಹೇಳೋದಕ್ಕೆ ಹೊರಟಿದ್ದೀನಿ, ಇದನ್ನ ನೀವು ಪ್ರಾಕ್ಟಿಕಲ್ ಆಗಿ ನಿಮ್ಮ ಮನೆಯಲ್ಲಿ ಮಕ್ಕಳಿತ್ತು ಅಂತ ಹೇಳಿದ್ರೆ ನೀವು ಅದನ್ನ ಅಸೆಸ್ ಮಾಡೋದಕ್ಕೆ ಅನುಕೂಲ ಆಗೋ ರೀತಿ ಇರುತ್ತೆ. ಜೊತೆಗೆ ಅದಕ್ಕೆ ಒಂದು ಸಣ್ಣ ಪ್ರಮಾಣದ ಪರಿಹಾರಗಳನ್ನು ಕೂಡ ನಾನು ಹೇಳೋದು ಪ್ರಯತ್ನ ಮಾಡ್ತೀನಿ. ಈಗ ಯಾವುದೇ ಒಂದು ಮಗು ಹೈಸ್ಕೂಲಲ್ಲಿ ಓದ್ತಾ ಇರುತ್ತೆ ಉದಾಹರಣೆಗೆ ಅಂತ ಹೇಳಿದ್ರೆ, ಒಂದು 8ನೇ ಕ್ಲಾಸ್ ಅಥವಾ 9ನೇ ಕ್ಲಾಸ್ ಅಥವಾ 9ನೇ ಕ್ಲಾಸಲ್ಲಿ ಓದ್ತಾ ಇದೆ ಅಂತ ಬಂದಾಗ LKG ಇಂದ 9ನೇ ಕ್ಲಾಸ್ವರೆಗೂ ಮಗು ಓದಿದೆ ಅಂತ ಹೇಳಿದ್ರೆ ಒಂದೇ ಶಾಲೆಯಲ್ಲಿ, ಆ ಶಾಲೆಯಲ್ಲಿ ಮಗು ಸುಮಾರು ಒಂದು 11 ವರ್ಷಗಳ ಕಾಲ ವಿದ್ಯಾಭ್ಯಾಸವನ್ನ ಪಡ್ಕೊಂಡಿದೆ ಅಥವಾ ಶಿಕ್ಷಣವನ್ನ ಅಲ್ಲಿ ನಡೆಸಿದೆ ಅಂತ ಒಂದು ಅರ್ಥ ಆಗ್ತದೆ. ಸೊ ಇಲ್ಲಿ ನನ್ನನ್ನು ಯಾವುದೇ ಶಾಲೆಗೆ ನೀವು ಕರ್ಕೊಂಡೋಗಿ ಅಲ್ಲಿನ ಮಕ್ಕಳಲ್ಲಿ ಅಂದ್ರೆ 10ರಿಂದ 20% ಮಕ್ಕಳಲ್ಲಿ ಆ 11 ವರ್ಷ ಅಥವಾ ನೀವು ಪ್ರಿ-KGಗೆ ಸೇರಿಸಿತ್ತು ಅಂತ ಹೇಳಿದ್ರೆ ಒಂದು 12 ವರ್ಷಗಳ ಕಾಲ ಅದೇ ಶಾಲೆಯಲ್ಲಿ ಮಗು ಓದಿದ್ರು ಕೂಡ ಆ ಸ್ಕೂಲಿನ ಹೆಸರನ್ನ ಮಗು ತಪ್ಪಿಲ್ಲದೆ ಬರೆಯೋದಕ್ಕೆ ಒದ್ದಾಡುತ್ತೆ. ಅದ್ರ ಜೊತೆಗೆ ತನ್ನದೇ ಪೋಷಕರ ಹೆಸರನ್ನ ಅದು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಾ ಇತ್ತು ಅಂತ ಹೇಳಿದ್ರೆ ಇಂಗ್ಲಿಷ್ ನಲ್ಲಿ ಅಥವಾ ಕನ್ನಡದಲ್ಲಿ ತಪ್ಪಿಲ್ಲದೆ ಆ ಪೋಷಕರ ಹೆಸರುಗಳನ್ನ ಬರೆಯೋದಕ್ಕೂ ಕೂಡ ಮಗು ಒದ್ದಾಡುತ್ತೆ. ಹಾಗಿದ್ದಾಗ ನೀವು ಅದನ್ನ ಮಾರ್ಕ್ಸ್ ಕಾರ್ಡ್ ತೆಗೆದು ನೋಡಿ, ಆ ಮಾರ್ಕ್ಸ್ ಕಾರ್ಡ್ ಅಲ್ಲಿ 60 ಮೇಲ್ಪಟ್ಟಷ್ಟು ಪರ್ಸೆಂಟೇಜ್ಗಳು ಕಾಣಿಸುತ್ತೆ. ಸೊ ಈ ಪರ್ಸೆಂಟೇಜು ಅಥವಾ ಈ ಮಾರ್ಕ್ಸ್ ಕಾರ್ಡ್ಗೆ ಅಷ್ಟೇ ಸೀಮಿತ ಆಗ್ತದೆ. ಸೊ ಮಗುವಿನಲ್ಲಿ ಕೌಶಲ್ಯ ಇದ್ದಾಗ ಮಾತ್ರ ಅದು ಮಗುವಿನ ಬದುಕಿಗೆ ಸಹಾಯ ಆಗ್ತದೆ ಬಿಟ್ರೆ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರ್ತಕ್ಕಂಥದ್ದು ಅಥವಾ ಮಾರ್ಕ್ಸ್ ಕಾರ್ಡ್ಗೆ ಅಷ್ಟೇ ಸೀಮಿತ ಆಗ್ತದೆ. ಸೊ ಆಗಿದ್ದಾಗ ಮಗು ಇಷ್ಟು ವರ್ಷಗಳ ಕಾಲ ಶಾಲೆಗೆ ಬರ್ತದೆ ಮತ್ತೆ ಪ್ರಯತ್ನ ಮಾಡ್ತದೆ, ಇದೆಲ್ಲ ಇದ್ರೂ ಕೂಡ ಮಗುವಿನಲ್ಲಿ ಶೈಕ್ಷಣಿಕವಾಗಿ ಯಾಕೆ ಅದು ನಿರೀಕ್ಷಿತ ಮಟ್ಟದಲ್ಲಿ ಬೆಳವಣಿಗೆ ಆಗಲಿಲ್ಲ ಅಂತ ಹೇಳಬೇಕು ಅಂತ ಹೇಳಿದ್ರೆ, ಸೊ ಕೆಲವು ಮಕ್ಕಳಲ್ಲಿ ಕೆಲವು ರೀತಿಯಾದ ಒಂದು ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಸೊ ಇವತ್ತು ನಾನು ನಿಮಗೆ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಅಂದ್ರೆ ಕಲಿಕಾ ನ್ಯೂನ್ಯತೆ ಅನ್ನೋದು ಹೇಗೆ ಅದು ಮಕ್ಕಳಲ್ಲಿ ಕಾಣಿಸ್ಕೊಳ್ತದೆ, ಆ ರೀತಿಯಾದ ಮಕ್ಕಳನ್ನ ಹೇಗೆ ಗುರುತಿಸಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಈಗ. ಸೊ ನಾನು ಈ ಹಿಂದೆ ಏನು ಹೇಳಿದೆ ನಿಮಗೆ, ಸೊ 10, 11, 12 ವರ್ಷಗಳ ಕಾಲ ಅದೇ ಶಾಲೆನಲ್ಲಿ ಓದಿದ್ರು ಕೂಡ ಮಗು ಆ ಶಾಲೆಯ ಹೆಸರನ್ನು ಬರೆಯೋದಕ್ಕೆ ಅಥವಾ ಸಣ್ಣ ಪ್ರಮಾಣದಲ್ಲಿ ಇರತಕ್ಕಂಥ ಸರಳವಾದ ಪದಗಳನ್ನ ಓದೋದಕ್ಕೂ ಕೂಡ ಮಗುವಿಗೆ ಸಮಸ್ಯೆ ಆಗ್ತಾ ಇರುತ್ತೆ ಅಂತ ಹೇಳಿದ್ರೆ ನಾವು, ಸೊ ಇಲ್ಲಿ ಲರ್ನಿಂಗ್ ಡಿಸಬಿಲಿಟಿ ಇರೋ ಸಾಧ್ಯತೆಗಳು ಅಲ್ಲಿ ಇರ್ತದೆ. ಸೊ ಈ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಮಗುವಿನಲ್ಲಿ ಕಾಣಿಸ್ಕೊಳ್ಬೇಕಿತ್ತು ಅಂತ ಹೇಳಿದ್ರೆ ಯಾವ ರೀತಿಯಾದ ಲಕ್ಷಣಗಳನ್ನ ಮಗು ತೋರಿಸುತ್ತೆ. ಉದಾಹರಣೆಗೆ ಇಂಥ ಒಂದು ಸಮಸ್ಯೆ ಕಲಿಕಾ ನ್ಯೂನತೆ ಕಾಣಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಆ ಮಗುವಿನಲ್ಲಿ ಒಂದು ಸಾಮಾನ್ಯವಾದ ಬುದ್ಧಿಮತ್ತೆ ಇದ್ದೇ ಇರುತ್ತೆ. ಯಾವುದೋ ಒಂದು ಮಗುಗೆ IQ ರೇಂಜ್ ಅಂತ ಏನ್ ಕರಿತೀವಿ ನಾವು 90ರಿಂದ 110 ಈ IQ ರೇಂಜ್ ಇತ್ತು ಅಂತಂದಾಗ ಅದು ಸಾಮಾನ್ಯ ಬುದ್ಧಿಶಕ್ತಿ ಇರ್ತಕ್ಕಂಥ ಮಗು ಅಂತ, ಅಥವಾ ಅದಕ್ಕಿಂತ ಮೇಲ್ಪಟ್ಟಿರಬೇಕು, ಇಲ್ಲ ಸಾಮಾನ್ಯ ಬುದ್ಧಿಶಕ್ತಿ ಇರಬೇಕು. ಇಂಥ ಮಕ್ಕಳಲ್ಲಿ ಮಾತ್ರ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಕಾಣಿಸ್ಕೊಳ್ಳುತ್ತೆ. ಇನ್ನು ಬುದ್ಧಿಮಾಂದ್ಯ ಮಕ್ಕಳು ಅಂತ ಏನ್ ಕರಿತೀವಿ ನಾವು, ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಡಿಸಾರ್ಡರ್ ಅಂತ ಏನ್ ಕರಿತೀವಿ ನಾವು. ಸೊ ಈ ರೀತಿ ಅಥವಾ ಮೆಂಟಲ್ ರಿಟಾರ್ಡೇಷನ್ ಇರ್ತಕ್ಕಂಥ ಮಕ್ಕಳಲ್ಲಿ ಓದು ಬರಹಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆ ಕಾಣಿಸ್ಕೊಂಡಾಗ ನಾವು ಅದನ್ನ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಅಂತ ಕರೆಯೋದಕ್ಕೆ ಬರೋದಿಲ್ಲ. ಸೊ ಹಾಗಿದ್ರೆ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಅಂತ ಬಂದಾಗ ಮಗುವಿನಲ್ಲಿ ಬುದ್ಧಿಶಕ್ತಿ ಚೆನ್ನಾಗಿರುತ್ತೆ, IQ ರೇಂಜು ಚೆನ್ನಾಗಿರುತ್ತೆ, ಮನೆಯಲ್ಲೂ ಕೂಡ ಮಗುಗೆ ಓದ್ಕೊಳ್ತಕ್ಕಂಥ ವಾತಾವರಣ ಮತ್ತೆ ವಿದ್ಯಾಭ್ಯಾಸದಲ್ಲಿ ಮುಂದೆ ಬರತಕ್ಕಂಥ ವಾತಾವರಣ ಇರ್ತದೆ, ಶಾಲೆಯಲ್ಲೂ ಕೂಡ ಮಗುಗೆ ಒಂದು ಪೂರಕವಾದ ವಾತಾವರಣನೇ ಇರ್ತದೆ. ಜೊತೆಗೆ ಮಗು ಕೂಡ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಓದಿನ ಕಡೆ ಹಾಕ್ತಾ ಇರುತ್ತೆ. ಇಷ್ಟು ಇದ್ರೂ ಕೂಡ ಕೆಲವೊಂದು ಕಾನ್ಸೆಪ್ಟ್ಸ್ ಮಗುವಿಗೆ ಅರ್ಥ ಆಗೋದ್ರಲ್ಲಿ ಸಮಸ್ಯೆ ಆಗ್ತಾ ಇರುತ್ತೆ. ಸೊ ಕಾಗುಣಿತದಲ್ಲಿ ಪದೇ ಮಗು ಮಿಸ್ಟೇಕ್ ಮಾಡುತ್ತೆ. ನೀವು ಯಾವುದಾದ್ರೂ ಒಂದು ನಿರ್ದಿಷ್ಟವಾದ ಪದವನ್ನ ರಾತ್ರಿ ಎಲ್ಲ 10 ಸಲ ಬರ್ಸಿ, ನಾಳೆ ಅಥವಾ ನಾಡಿದ್ದು ಮತ್ತೆ ಅದನ್ನ ಬರ್ಸೋದಕ್ಕೆ ಹೋಯ್ತು ಅಂತ ಹೇಳಿದ್ರೆ ಈ ಪ್ರಾಕ್ಟೀಸ್ ಮಾಡೋದಕ್ಕೂ ಹಿಂದೆ ಯಾವ ರೀತಿಯಾದ ತಪ್ಪನ್ನ ಮಾಡ್ತಾ ಇತ್ತು ಮಗು, ಅದೇ ರೀತಿಯಾದ ಕಾಗುಣಿತದ ತಪ್ಪುಗಳನ್ನ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅನ್ನ ಮಾಡುತ್ತೆ. ಡಿ ಬರೆಯೋ ಕಡೆ ಬಿ ಬರೆಯುತ್ತೆ, ಬಿ ಬರೆಯೋ ಕಡೆ ಡಿ ಬರೆಯುತ್ತೆ. ಜೊತೆಗೆ
ಪಿ ಮತ್ತೆ ಕ್ಯೂ ಮಧ್ಯದಲ್ಲಿರ್ತಕ್ಕಂಥ ವ್ಯತ್ಯಾಸವನ್ನ ಮಗು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಮಸ್ಯೆ ಆಗ್ತಾ ಇರ್ತದೆ. ಸರಳವಾಗಿರ್ತಕ್ಕಂಥ ಪದಗಳನ್ನ ಓದಬೇಕಾದ್ರೂ ಕೂಡ ಮಗುಗೆ ಅದು ಒಂದು ರೀತಿ ಕಷ್ಟವನ್ನ ಅನುಭವಿಸ್ತಾ ಇರ್ತದೆ. ಅಂದ್ರೆ ಒಂದು ನಿರ್ದಿಷ್ಟವಾದ ವಿಚಾರಗಳನ್ನ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಅರ್ಥ ಮಾಡ್ಕೊಳ್ಳೋದು, ಓದೋದು ಮತ್ತೆ ಅರ್ಥ ಮಾಡ್ಕೊಂಡಿದ್ದನ್ನ ನೆನಪು ಮಾಡ್ಕೊಳ್ಳೋದು ಮಗುವಿಗೆ ಕಷ್ಟ ಆಗ್ತಾ ಇರ್ತದೆ. ಸೊ ಈ ರೀತಿಯಾಗಿ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಮಗುವಿನಲ್ಲಿ ಒಬ್ಬ ತಜ್ಞರ ಹತ್ರ ತೋರಿಸಿ ಅದನ್ನ ಯಾವ ರೀತಿಯಾದ ಸಮಸ್ಯೆ ಅಂತ ಐಡೆಂಟಿಫೈ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ತುಂಬಾ ಮುಖ್ಯ ಆಗ್ತದೆ. ಸೊ ಇಲ್ಲಿ ಎಷ್ಟು ಬೇಗ ಅದನ್ನ ಪೋಷಕರು ಅಥವಾ ಆ ಮಗುವಿಗೆ ಸಂಬಂಧಪಟ್ಟಂತ ಶಿಕ್ಷಕರು ಅದ್ರ ಕಡೆ ಗಮನ ಹರಿಸ್ತಾರೆ, ಅದಕ್ಕೆ ಒಂದು ರೀತಿಯಾದ ಪರಿಹಾರಗಳನ್ನ ತೋರಿಸೋ ಪ್ರಯತ್ನಗಳು ಮುಂಚಿತವಾಗಿ ನಡೆದ್ರೆ ಮಗು ಆ ರೀತಿಯಾದ ಸಮಸ್ಯೆಯಿಂದ ಹೊರಗಡೆ ಬರ್ತದೆ. ಸೊ ಹೀಗಿದ್ದಾಗ ಮುಖ್ಯವಾಗಿ ಈ ರೀತಿಯಾದ ಕಲಿಕಾ ನ್ಯೂನ್ಯತೆ, ಕಾಗುಣಿತದಲ್ಲಿ ಮತ್ತೆ ಓದು ಬರಹದಲ್ಲಿ ಸಮಸ್ಯೆ ಆಗ್ತಾ ಇದೆ, ಅಕ್ಷರಗಳ ಜೊತೆಗೆ ಸಮಸ್ಯೆ ಆಗ್ತಾ ಇದೆ ಮಗುಗೆ ಅಂತ ಹೇಳಿದ್ರೆ ಅದಕ್ಕೆ ಡಿಸ್ಲೆಕ್ಸಿಯಾ ಅಂತ ಹೇಳೋದು. ಸೊ ಈ ಹಿಂದೆ ನಾನು ಹೇಳಿದಾಗೆ ಕಾಗುಣಿತದಲ್ಲಿ ಸಮಸ್ಯೆ ಆಗ್ತದೆ, ಕೆಲವೊಂದು ಪದಗಳ ಮಧ್ಯದಲ್ಲಿ ಅಕ್ಷರಗಳ ಜೊತೆಗೆ ಅದಕ್ಕೆ ಕನ್ಫ್ಯೂಸ್ ಆಗ್ತಾ ಇರ್ತದೆ, ಹೆಚ್ಚಾಗಿ ಸರಳವಾದ ಪದಗಳನ್ನ ಓದೋದಕ್ಕೆ ಕಷ್ಟ ಆಗ್ತದೆ, ಪದೇ ಪದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡುತ್ತೆ, ಎಲ್ಲಿ ಕ್ಯಾಪಿಟಲ್ ಲೆಟರ್ ಬಳಸಬಾರ್ದು ಅಲ್ಲಿ ಬಳಸುತ್ತೆ, ಒಂದು ರೀತಿ 3 ಬರೆಯೋ ಕಡೆ ಉಲ್ಟಾ 3 ಬರೆಯುತ್ತೆ, 9ಕ್ಕೂ ಮತ್ತೆ 6ಕ್ಕೂ ವ್ಯತ್ಯಾಸ ಗೊತ್ತಾಗೋದಿಲ್ಲ ಮಗುಗೆ, ಝಡ್ನ ಈ ರೀತಿ ಬರೆಯೋ ಝಡ್ನ ಈ ರೀತಿ ಬರೆಯೋ ಪ್ರಯತ್ನ ಮಾಡುತ್ತೆ. ಸೊ ಇದು ಅರ್ಲಿ ಅಸೆಸ್ಮೆಂಟ್ ಆಗಬೇಕಾಗಿರ್ತಕ್ಕಂಥದ್ದು ತುಂಬ ಮುಖ್ಯ ಆಗ್ತದೆ. ಸೊ ಇನ್ನೂ ಒಂದು ಡಿಸ್ಕ್ಯಾಲ್ಕುಲಿಯಾ ಅಂತ ಬರ್ತದೆ ಈ ಒಂದು ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಅಂಡರಲ್ಲಿ. ಡಿಸ್ಕ್ಯಾಲ್ಕುಲಿಯಾ ಅಂತ ಒಂದು ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಸೊ ಈ ಡಿಸ್ಕ್ಯಾಲ್ಕುಲಿಯಾ ಕಾಣಿಸ್ಕೊಂಡಾಗ ಮಕ್ಕಳಲ್ಲಿ ಇದು ನಂಬರ್ಸ್ ಜೊತೆಗೆ ವಿಪರೀತವಾದಂತಹ ಕನ್ಫ್ಯೂಷನ್ಸ್ ಅನ್ನ ಮಗು ಹೊಂದಿರುತ್ತೆ. ಅದು ಯಾವ ರೀತಿ ಆದದ್ದು ಅಂತ ಹೇಳಿದ್ರೆ, ಹೈಸ್ಕೂಲ್ ಓದ್ತಾ ಇದ್ರು ಕೂಡ ಮಗು ಒಂದು ಸಣ್ಣ ಪ್ರಮಾಣದ ಕೂಡುವ ಲೆಕ್ಕದಲ್ಲಿ ಮತ್ತೆ ಕಳೆಯ ಲೆಕ್ಕದಲ್ಲೂ ಕೂಡ ವಿಪರೀತವಾದ ಕನ್ಫ್ಯೂಷನ್ಸ್ ಅನ್ನ ತೋರಿಸುತ್ತೆ. ಬೇಸಿಕ್ ಲೆವೆಲ್ ಅಲ್ಲಿ ಏನು ಮಾಡಬೇಕಿತ್ತು ಮಗು, ಆ ಒಂದು ಲೆಕ್ಕಗಳನ್ನ ಮಾಡೋದ್ರಲ್ಲಿ ಸಮಸ್ಯೆ ಅನುಭವಿಸ್ತಾ ಇರ್ತದೆ. ಒಂದು ಬೇಸಿಕ್ ಕನ್ಸೆಪ್ಚುಲೈಸೇಷನ್ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಮಗುಗೆ ಸಮಸ್ಯೆನ ಎದುರಿಸ್ತಾ ಇರ್ತದೆ. ಇನ್ನು ಡಿಸ್ಗ್ರಾಫಿಯಾ ಅಂತ ಒಂದು ಸಮಸ್ಯೆ ಬರ್ತದೆ. ಅಂದ್ರೆ ಮಗು ಹ್ಯಾಂಡ್ ರೈಟಿಂಗ್ ನ ಬರಿಬೇಕಿತ್ತು ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟವಾಗಿ ಬರಿಬೇಕಾಗಿರ್ತಕ್ಕಂಥ ಅಕ್ಷರವನ್ನ ಒಂದು ಫಾರ್ಮ್ ಮಾಡೋದ್ರಲ್ಲಿ, ಪದಗಳನ್ನ ಜೋಡಣೆ ಮಾಡೋದ್ರಲ್ಲಿ, ಆರ್ಗನೈಸ್ ಮಾಡೋದ್ರಲ್ಲಿ ಮಗು ಸಮಸ್ಯೆನ ವ್ಯಕ್ತಪಡಿಸ್ತಾ ಇರ್ತದೆ. ಅಂದ್ರೆ ನೀವು ಎಷ್ಟಾದ್ರೂ ಪ್ರಾಕ್ಟೀಸ್ ಮಾಡಿಸಿದ್ರು ಕೂಡ ಅದನ್ನ ಒಂದು ಬೇರೆ ಮಕ್ಕಳಿಗೆ ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿಸಿದ್ರೆ, ನೀವು 4 ಲೈನ್ಸ್ ಬುಕ್ ಅಲ್ಲೋ ಅಥವಾ ಬೇರೆ ಇನ್ಯಾವುದೋ ಒಂದು ಆ ಬುಕ್ಕಲ್ಲೋ ಪ್ರಾಕ್ಟೀಸ್ ಮಾಡಿಸಿದ್ರು ಕೂಡ ಮಗು ಹ್ಯಾಂಡ್ ರೈಟಿಂಗ್ ಅನ್ನ ಸರಿಯಾದ ರೀತಿಯಲ್ಲಿ ಹ್ಯಾಂಡ್ ಮೈಂಡ್ ಕೋರ್ಡಿನೇಷನ್ ಅಲ್ಲಿ ಮಗುಗೆ ಏನು ಬರಿಬೇಕು ಅಂತ ಮೂಡುತ್ತೆ ಅದನ್ನ ಕೈಯಲ್ಲಿ ಪೆನ್ನಿನ ಮುಖಾಂತರ ಹಾಳೆ ಮೇಲೆ ಮೂಡಿಸೋದಕ್ಕೆ ಮಗು ಒಂದು ರೀತಿಯಾದ ಸಮಸ್ಯೆಯನ್ನು ಅನುಭವಿಸ್ತಾ ಇರುತ್ತೆ. ಸೊ ಈ ರೀತಿಯಾದ ಸಮಸ್ಯೆಗಳು ಕಾಣಿಸ್ಕೊಂಡಿದೆ ಮಗುಗೆ ಅಂತ ಬಂದಾಗ ಅದನ್ನ ನಾವು ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಅಂತ ಕರಿಬಹುದು. ಮಗುಗೆ ಈ ರೀತಿ ಸಮಸ್ಯೆ ನಿಮಗೆ ಮೇಲ್ನೋಟಕ್ಕೆ ಕಾಣಿಸಿದೆ ಅಂದಿದ ತಕ್ಷಣ ಮಗುಗೆ ಲೇಬಲಿಂಗ್ ಮಾಡೋದು ತಪ್ಪಾಗ್ತದೆ. ಇವನಿಗೆ SLD ಇದೆ ಅಥವಾ ಬೇರೆ ಇನ್ನೇನೋ ಸಮಸ್ಯೆ ಇದೆ ಅನ್ನೋದನ್ನ ನೀವು ನಿರ್ದಿಷ್ಟವಾಗಿ ಹೇಳೋದಕ್ಕಿಂತ ಒಬ್ಬ ತಜ್ಞ, ಮಾನಸಿಕ ತಜ್ಞರ ಜೊತೆಗೆ ಅಥವಾ ಅದಕ್ಕೆ ಸಂಬಂಧಪಟ್ಟವರ ಬಳಿ ನೀವು ಮಗುಗೆ ಒಂದು ನಿರ್ದಿಷ್ಟವಾದ ಟೆಸ್ಟ್ ಅನ್ನೋದನ್ನು ಮಾಡಿಸ್ಬೇಕು, ಅಸೆಸ್ಮೆಂಟ್ ಅಂತ ಹೇಳ್ತೀವಿ. ಸೊ ಅದಾದ ನಂತರ ಮಗುಗೆ ಈ ಒಂದು ಸಮಸ್ಯೆ ಇರೋದ್ರ ಬಗ್ಗೆ ಗಮನಕ್ಕೆ ಬರ್ತದೆ. ಸೊ ಇಲ್ಲಿ ನಾನು ಪೋಷಕರಿಗೆ ಹೇಳೋದೇನು ಅಂತ ಹೇಳಿದ್ರೆ, ಯಾವುದಾದ್ರೂ ಮಗು ವಿದ್ಯಾಭ್ಯಾಸದಲ್ಲಿ ಮುಂದೆ ಹೋಗ್ತಾ ಇದೆ ಅಂತ ನೀವು ಹೇಳಬೇಕಿತ್ತು ಅಂತ ಹೇಳಿದ್ರೆ, ನೀವು ಮಾರ್ಕ್ಸ್ ಕಾರ್ಡ್ನ ಆಧಾರದ ಮೇಲೆ ಮಗು ವಿದ್ಯಾಭ್ಯಾಸದಲ್ಲಿ ಮುಂದಿದೆ ಅಂತ ಹೇಳೋದು ನಿಜಕ್ಕೂ ಅದು ಸರಿಯಾದ ಮಾನದಂಡ ಅಲ್ಲ. ನೀವು ಯಾವುದಾದ್ರೂ ಒಂದು ನಿಮ್ಮ ಮಕ್ಕಳಿದ್ದಾಗ ಒಂದು ಹೈಸ್ಕೂಲ್ ಓದ್ತಾ ಇದ್ರೆ ಅಥವಾ ಒಂದು 7-8ನೇ ಕ್ಲಾಸ್ ಮೇಲ್ಪಟ್ಟು ಓದ್ತಾ ಇತ್ತು ಅಂತ ಹೇಳಿದ್ರೆ ಒಂದು ಬಸ್ ಸ್ಟಾಪ್ಗೆ ಕರ್ಕೊಂಡೋಗಿ, ಬಸ್ ಸ್ಟಾಪಲ್ಲಿ ನೀವು ಮಗುನ ಬಿಡಿ, ಅದು ಯಾವುದೋ ಊರಿಗೆ ಹೋಗ್ಬೇಕಿತ್ತು ಅಂತ ಹೇಳಿದ್ರೆ ಆ ಬಸ್ ಮೇಲೆ ಇರ್ತಕ್ಕಂಥ ಒಂದು ಹೆಸರುಗಳನ್ನ ಅರ್ಥ ಮಾಡ್ಕೊಂಡು ಮಗು ಬಸ್ನ ಐಡೆಂಟಿಫೈ ಮಾಡಿ ಆ ಊರಿಗೆ ಬರೋಕ್ಕಾಗ್ತದ, ಬಂದು ಹೋಗಿ ಬರೋಕ್ಕಾಗ್ತದ, ಅದ್ರ ಬಗ್ಗೆ ನೀವು ಸ್ವಲ್ಪ ಯೋಚನೆ ಮಾಡಿ. ಯಾರಾದರೂ ಮನೇಲಿ ಪತ್ರಿಕೆ ಕೊಟ್ಟರೆ ಅಥವಾ ಯಾವುದಾದ್ರೂ ಒಂದು ಸಣ್ಣ ಡಾಕ್ಯುಮೆಂಟ್ ಇತ್ತು ಅಂತ ಹೇಳಿದ್ರೆ ಮಗು ಅದನ್ನ ಓದಿ ಅರ್ಥ ಮಾಡ್ಕೊಳ್ತಕ್ಕಂಥ ಸ್ಥಿತಿಲಿದ್ರೆ ಆ ಮಗು ಏನು ಓದ್ತಾ ಇದೆ ಆ ಒಂದು ವಿದ್ಯಾಭ್ಯಾಸ ಅದರ ಜೀವನಕ್ಕೆ ಒಂದು ರೀತಿಯಾಗಿ ಪ್ರಯೋಜನಕ್ಕೆ ಬರ್ತದೆ. ಸೊ ಈ ಮಾನದಂಡಗಳನ್ನ ನೀವು ಅನುಸರಿಸಿದಾಗ ಮಗು ಒಂದು ವಿದ್ಯಾಭ್ಯಾಸವನ್ನ ಪಡ್ಕೊಳ್ಳೋದ್ರಿಂದ ಮತ್ತೆ ಕೌಶಲ್ಯಗಳನ್ನು ಯಾವ ರೀತಿಯಾಗಿ ಕಲಿತಾ ಇದೆ ಅನ್ನೋದ್ರ ಬಗ್ಗೆ ಗಮನಕ್ಕೆ ಬರ್ತದೆ. ಸೊ ಇದ್ರ ಜೊತೆಗೆ ಈಗ ಮಗು ಏನಾದರೂ ನಿಮ್ಮದೇ ಮಗನು ಅಥವಾ ಮಗಳು SSLC ಹತ್ತತ್ರ ಬಂದಿದ್ದಾರೆ ಅಥವಾ ಹೈಸ್ಕೂಲು ದಾಟಿದ್ದಾರೆ, ಆದರೂ ಕೂಡ ಮಗುಗೆ ನನಗೇನು ಹೇಳಿದೆ ಸಮಸ್ಯೆಗಳು ಈ ರೀತಿಯಾಗಿ ನಿಮ್ಮ ಅನುಭವಕ್ಕೆ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ, ಸರ್ಕಾರದಿಂದ ಮಗುಗೆ SSLC ಪಾಸ್ ಮಾಡ್ಕೊಳ್ಳೋದಕ್ಕೆ ಒಂದು ರೀತಿಯಾದ ಎಕ್ಸಂಪ್ಷನ್ಸ್ ಅನ್ನೋದನ್ನ ಕೊಡ್ತಾರೆ.
ಸೊ ಈ ಎಕ್ಸಾಮ್ಷನ್ ವಿಚಾರವಾಗಿ ನಾನು ಮುಂದಿನ ವಿಡಿಯೋದಲ್ಲಿ ಹೇಳೋ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು.